Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಮೊದಲ ಹಂತದ ಮತದಾನದ ಪ್ರಕ್ರಿಯೆ ಈಗಾಗಲೇ ಬಿರುಸು ಪಡ್ಕೊಂಡಿದೆ. ಈಗಾಗಲೇ ನಟ ನಟಿಯರು ಕೂಡ ಹೋಗಿ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ರಚಿತಾರಾಮ್ ಅವರನ್ನ ನೋಡ್ತಾ ಇದ್ದೀವಿ. ಮತ ಚಲಾವಣೆಗೆ ಬಂದಂತಹ ರಚಿತಾರಾಮ್ ಅವರು ಸರತಿ ಸಾಲಿನಲ್ಲಿ ನಿಂತು ಅವರು ಕೂಡ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಪತ್ನಿ ಸಮೇತರಾಗಿ ಬಂದು ಮತ ಚಲಾವಣೆಯನ್ನು ಮಾಡಿದ್ರು. ರಕ್ಷಿತಾ ಮತ್ತು ನಿರ್ದೇಶಕ ಪ್ರೇಮ್ ಅವರು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ರಕ್ಷಿತ್ ಶೆಟ್ಟಿ ಅವರು ಕೂಡ ಈಗ ಹಕ್ಕು ಚಲಾವಣೆಯನ್ನು ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಒಟ್ಟಿನಲ್ಲಿ ಹೀಗೆ ಬೆಳಗ್ಗೆನೇ ಎಲ್ಲರೂ ಕೂಡ ಆಗಮಿಸಿ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ರಕ್ಷಿತ್ ಶೆಟ್ಟಿ ಅವರ ತಂದೆಯವರ ಜೊತೆಗೆ ಆಗಮಿಸಿ ಬಂದು ಮತ ಚಲಾವಣೆಯನ್ನು ಮಾಡಿರುವಂಥದ್ದು. ಒಂದು ಕಡೆ ಸುಬಣ್ಣ ಗಾರ್ಡನ್ನಲ್ಲಿ ನಿರ್ದೇಶಕ ಜೋಗಿ ಪ್ರೇಮ್ ಮತ್ತು ರಕ್ಷಿತಾ ಅವರು ಮತ ಚಲಾವಣೆ ಮಾಡಿದ್ರು. ಇನ್ನೊಂದು ಕಡೆ ರಚಿತಾರಾಮ್ ಅವರು ಕೂಡ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ರಕ್ಷಿತ್ ಶೆಟ್ಟಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಸುಮಲತಾ ಅವರು ಕೂಡ ಇವತ್ತು ಮತ ಚಲಾವಣೆಯನ್ನು ಮಾಡಿರುವಂಥದ್ದನ್ನು ಗಮನಿಸಬಹುದು ದೃಶ್ಯಗಳಲ್ಲಿ. JP ನಗರದಲ್ಲಿ ಮತಗಟ್ಟೆಗೆ ತೆರಳಿದಂತಹ ಸುಮಲತಾ ಅವರು ಅಲ್ಲಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಮೇಡಮ್ ಓಟ್ ಹಾಕ್ಸ್ಬೇಕಾದ್ರೆ ನೀವು ಸ್ವಲ್ಪ ಸೈಡ್ಗೆ ಒಳಕೊಟ್ಟಿಗೆ ಮೇಡಮ್ ಸ್ವಲ್ಪ ಒಳಕೊಟ್ಟಿಗೆ ಸೈಡು ಮೇಡಮ್ ಅಕ್ಕ ನೀವು ಆ ಕಡೆ ಹೊಟ್ಟೋಗ್ಬಿಡ್ರಕ್ಕ ಅಲ್ಲಿಗೆ ಹಂಗೆ ಹೊಟ್ಟೋಗ್ಬಿಡಿ. ಈ ತಗ್ಬಿಡಿ ಸರ್, ಹಿಂಗೆ ಬಂದ್ಬಿಡಿ ಸರ್, ಬನ್ನಿ ಸರ್, ಸ್ವಲ್ಪ ಬೇಕು ಬನ್ನಿ ಸರ್, ಇಲ್ಲ ಹೊರಗಡೆ ಹೋಗಿಲ್ಲ ಕಟ್ಬಿಡಿ ಸರ್. ನಾವು ನೋಡ್ತಾ ಇದ್ದೀವಿ, ಅಷ್ಟೊಂದು ಗೊಂದಲ ಎಬ್ಸೋಂಥದ್ದು ಏನಾದರೂ ಇದೆಯಾ? ಅಲ್ಲೇನೋ ಯಾರೋ ಬಂದರು ಅಂದ ತಕ್ಷಣ ಆ ಕಡೆ ಸರ್ಕಳಿ, ಈ ಕಡೆ ಸರ್ಕಳಿ, ಈ ಕಡೆ ಸರ್ಕಳಿ, ಆ ಕಡೆ ಸರ್ಕಳಿ, ಚುನಾವಣಾ ಅಧಿಕಾರಿಗಳನ್ನೇ ಆ ರೀತಿ ಆಗ್ಬಿಟ್ರೆ ಇನ್ನೇನು ಅಲ್ಲಿದ್ದಂಥವ್ರನ್ನ ಹೊರಗಡೆ ಹೋಗಿ ಅನ್ನೋದು ಬಾಕಿ ಇದೆ. ನಾವು ನೋಡ್ತಾ ಇದ್ದೀವಿ ಸುಮಲತಾ ಅವ್ರು ಬಂದು ಮತದಾನ ಮಾಡಿರುವಂಥದ್ದು. ಇನ್ನೊಂದು ಕಡೆಗೆ ಸಿನಿಮಾ ರಚಿತಾರಾಮ್ ಅವ್ರು ಬಂದಿದ್ದಾರೆ, ಸಿನಿಮಾ ನಟ ನಟಿಯವರು ಕೂಡ. ಅಂದರೆ ನೋಡಿ, ಅವರು ಏನಾದರೂ ಗೊಂದಲ ಆಯ್ತು ನೀವು ಮುಂದೆ ಬನ್ನಿ ಅನ್ನುವಂಥ ಸಂದರ್ಭದಲ್ಲಿ ರಚಿತಾ ಹೇಳಿದಂಥ ಇದೆಯಲ್ಲ, ಬೇಡ ನಾನು ಇಲ್ಲೇ ಇರ್ತೀನಿ, ಲೈನಲ್ಲೇ ಬರ್ತೀನಿ ಅಂದರೆ ಬೇಕಾ ಸೂಕ್ಷ್ಮತೆಗಳು. ನಿಜ ಸರ್. ಮತೋತ್ಸಾಹ ಸಾಕಷ್ಟು ಕಂಡು ಬರ್ತಾ ಇದೆ. ಇವತ್ತು ಮತದಾರರಲ್ಲಿ ಊರುಗಳಿಗೆ ತೆರಳಿ ತಮ್ಮ ಹಕ್ಕು ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಮತ ಚಲಾಯಿಸೋದಕ್ಕೆ ಊರುಗಳತ್ತ ಹೋಗ್ತಾ ಇರುವಂತಹ ಜನರನ್ನ ನಾವು ನೋಡ್ತಾ ಇದ್ದೀವಿ. ಕೆಲವೊಬ್ಬರಂತೂ ಬಸ್ಸಿನ ಟಾಪ್ ಅಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಲ್ಲಿ ಕಮ್ಮಿ ಇದಾವೆ ಬಸ್ಗಳು ಈ ಸತಿ, ಬಟ್ ಆದ್ರೆ ನಾವು ಹೋಗಿ ಮತ ಚಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ಅಪಾಯಕಾರಿಯಾಗಿ ಟಾಪ್ನಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಒಂದೊಂದು ಕಡೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಸರ್ಕಾರಿ ಬಸ್ ಇಲ್ಲದೆ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಸಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಬೆಂಗಳೂರಿಂದ ಪಾವಗಡಕ್ಕೆ ಜನ ಹೊರಟಿದ್ದಾರೆ. ಮತದಾರರು ಹೋಗಿ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಗ್ರೇಟ್ ನೋಡಿದಂಥ ಸಂದರ್ಭದಲ್ಲಿ ಅಲ್ವಾ, ನಿಜಕ್ಕೂ ಇದು ಉತ್ಸವ ಅಂತ ಉತ್ಸಾಹ ನಿಜ. ಯಾಕಂದ್ರೆ ಆ ಉತ್ಸಾಹ ನೋಡಿದಾಗ ಖಂಡಿತ ಈ ರೀತಿ ಬಸ್ಗಳ ಮೇಲೆ ನಿಂತ್ಕೊಂಡು ಜನ ಹೋಗೋದಿದೆಯಲ್ಲ, ನೋಡೋಕೆ ಒಂದು ಆನಂದ. ಸಾಮಾನ್ಯವಾಗಿ ನಾವೇನು ಅಂದ್ರೆ ಈ ರೀತಿ ಬಸ್ಗಳ ಮೇಲೆ ಜನ ಪ್ರಯಾಣ ಮಾಡಬೇಡಿ, ಅಪಾಯಕಾರಿ ಅಂತೆಲ್ಲ ಹೇಳ್ತೀವಿ. ಆದ್ರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆಗೆ ಜಾಗೃತಿ ಬಂದಿದೆಯಪ್ಪ, ಉತ್ಸಾಹ ಇದೆಯಲ್ಲ ಅವ್ರಲ್ಲಿ ಅನಿಸ್ಬಿಡುತ್ತೆ. ಬೇರೆಯವ್ರಿಗೆ ಮಾದ್ರೆ ಅಟ್ಲೀಸ್ಟ್ ನೋಡಿ, ಇಷ್ಟು ಕಷ್ಟಪಟ್ಟಾದ್ರೂ ಜನ ಹೋಗ್ತಾ ಇದ್ರೆ, ನೀವು ಮನೇಲಿ ಕುತ್ಕೊಂಡು ಕೆಲವೊಬ್ರು AC ರೂಮಲ್ಲಿ ಕೂತಿದ್ದೀರಲ್ಲ, ಹೋಗಿ ಫಸ್ಟ್ ನೀವು ಮತ ಚಲಾವಣೆಯನ್ನ ಮಾಡಿ ಅನ್ನೋದು ನೋಡಿ. ಅಲ್ಲಿ ಕೆಲವರು ವಯಸ್ಸಾದವರು ಇದ್ದಾರೆ, ಅವ್ರು ಹೋಗಿ ನಮ್ಮ ಹಕ್ಕು ನಾವು ಚಲಾವಣೆ ಮಾಡಬೇಕು ಅಂತ ಹೇಳಿ ಜನ ಊರಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ವ್ಯವಸ್ಥೆ ಬಗ್ಗೆ ನಾವು ಹೇಳೋದಾದ್ರೆ, ಹೌದು ಬಸ್ಗಳು ಕಮ್ಮಿ ಇದೆ, ಶಾರ್ಟೇಜ್ ಆಗಿದೆ. ಯಾಕಂದರೆ ಚುನಾವಣಾ ಆಯೋಗದಿಂದಲೂ ಕೂಡ ಒಂದಷ್ಟು ಬಸ್ಗಳನ್ನು ತೊಗೊಂಡಿದ್ದಾರೆ ಅವ್ರವ್ರ ಸಿಬ್ಬಂದಿಯನ್ನು ಕಳಿಸೋದಕ್ಕೆ ಅಂತ ಹೇಳಿ. ಹಾಗಾಗಿ ಸರ್ಕಾರಿ ಬಸ್ಗಳಿಲ್ಲ, ಖಾಸಗಿ ಬಸ್ಗಳಿವೆ. ಒಂದಷ್ಟು ಖಾಸಗಿ ಬಸ್ಗಳಲ್ಲಿ ದುಪ್ಪಟ್ಟು ಬೆಲೆಯನ್ನು ಕೂಡ ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಮಲ್ಲಿ ಸುದ್ದಿ ಆಯಿತು. ಸೊ ಈಗ ಹತ್ತಿರದ ಊರುಗಳಿಗೆ, ಈಗ ಬೆಂಗಳೂರಿಂದ ಪಾವಗಡಕ್ಕೆ ಹೊರಟಿರುವಂಥ ಜನ ನೋಡ್ತಾ ಇದ್ದೀವಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.